ಮಂಡ್ಯ ಭಾಗದ ಜನರ ಜೀವನಾಡಿ ಕೆಆರ್ಎಸ್ ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ ಅನ್ನುವಂತಹ ವಿಚಾರ ಆರಂಭದಲ್ಲೇ ಹೇಳ್ತಾ ಇದ್ದೆ. ಸಿಎಂ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಾಖಲೆಗಳಿದೆ. ಕಾರಣ ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿರುವಂತಹ ದಾಖಲೆ, ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವಂತಹ ಸಿದ್ದರಾಮಯ್ಯನವರು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಜೂನ್ ತಿಂಗಳಲ್ಲೇ ಅಟ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಜೂನ್ ತಿಂಗಳಲ್ಲಿ ಈ ರೀತಿ ಕೆಆರ್ಎಸ್ ಜಲಾಶಯ ಭರ್ತಿ ಆಗಿರೋದಂತೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಜುಲೈ ಅಥವಾ ಆಗಸ್ಟ್ ತಿಂಗಳಾಂತ್ಯಕ್ಕೆ ಈ ಕೆಆರ್ಎಸ್ ಜಲಾಶಯ ಭರ್ತಿ ಆಗ್ತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಭರ್ತಿ ಆಗಿರೋದ್ರಿಂದ ಇತಿಹಾಸದಲ್ಲಿ ಈಗ ಯಾವಾಗಿಂದ ಈ ಬಾಗಿನ ಅರ್ಪಣೆಯ ಸಂಪ್ರದಾಯ ನಡ್ಕೊಂಡು ಬಂದಿದೆಯಲ್ಲ, ಆಗಿನಿಂದ ಯಾವೆಲ್ಲ ಸಿಎಂಗಳು ಈ ಬಾಗಿನ ಅರ್ಪಣೆ ಮಾಡಿದ್ದಾರೆ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲೇ ಬಾಗಿನ ಅರ್ಪಣೆ ಮಾಡ್ತಾ ಇದ್ರು. ಆದ್ರೆ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಕೆಆರ್ಎಸ್ ಜಲಾಶಯಕ್ಕೆ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಣೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಇತಿಹಾಸದಲ್ಲಿ ಒಂದು ರೀತಿ ದಾಖಲೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಬೆಳಗ್ಗೆ 11:30 ಅಭಿಜಿನ್ ಲಗ್ನದಲ್ಲಿ ಬಾಗಿನ ಅರ್ಪಣೆಗೆ ಸಿದ್ಧತೆಗಳಾಗ್ತಾ ಇದೆ. ಸಿಎಂಗೆ ಸಂಪುಟ ಸದಸ್ಯರು, ಶಾಸಕರು ಕೂಡ ಸಾಥ್ ನೀಡಿದ್ದಾರೆ. ಸಹಜವಾಗಿ ಸಂಪುಟದ ಸಹೋದ್ಯೋಗಿಗಳು ಕೂಡ ಇರ್ತಾರೆ. ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂಗೆ ಇವತ್ತು ಸಾಥ್ ಕೊಡ್ತಾರೆ. ಅರ್ಚಕ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಪ್ರತಿ ಬಾರಿ ಕೂಡ ಭಾನುಪ್ರಕಾಶ್ ಶರ್ಮಾ ಅವರ ಸಂಪ್ರದಾಯ ಬದ್ಧವಾಗಿ ವಿಧಿವಿಧಾನಗಳನ್ನು ಪೂರೈಸ್ತಾ ಅವರ ಅಣತಿಯಂತೆ ಬಾಗಿನ ಅರ್ಪಣೆಗಳಾಗುತ್ತೆ. ಸೊ ಇವತ್ತು ಕೂಡ ಭಾನುಪ್ರಕಾಶ್ ಶರ್ಮಾ ಅವರೇ ಇರ್ತಾರೆ. ಅವರ ಅಣತಿಯಂತೆ ಬಾಗಿನ ಅರ್ಪಣೆ ಆಗುತ್ತೆ. ಎಲ್ಲ ಸಂಪ್ರದಾಯ ಬದ್ಧವಾಗಿ ಬಾಗಿನ ಅರ್ಪಣೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ. 1979ರಲ್ಲಿ ದೇವರಾಜ್ ಅರಸ್ ಅವರು ಪ್ರಾರಂಭ ಮಾಡಿರೋದು ಈ ರೀತಿ ಬಾಗಿನ ಅರ್ಪಣೆ ಮಾಡೋದು. ರಾಜ್ಯದ ಯಾವುದೇ ಜಲಾಶಯಗಳು ಭರ್ತಿ ಆದರೂ ಕೂಡ ನಾವು ಹೇಳ್ತಾ ಇದ್ವಲ್ಲ, ಮುತ್ತೈದೆಯರಿಗೆ ನಾವು ಯಾವ ರೀತಿ ಬಾಗಿನ ಕೊಡ್ತೀವಲ್ಲ, ಯಾವಾಗಲೂ ಕೂಡ ಇದೇ ರೀತಿ ಸದಾ ಸಂತೋಷ, ನೆಮ್ಮದಿ ತುಂಬಿ ತುಳುಕ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಬಾಗಿನ ಅರ್ಪಣೆ ಮಾಡೋದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಇದು ವಾಡಿಕೆ. ಹಾಗಾಗಿ ಈಗ ನಾವು ಜಲಾಶಯಗಳನ್ನು, ರಾಜ್ಯದ ಯಾವುದೇ ಜಲಾಶಯಗಳನ್ನು ನೀವು ಗಮನಿಸಿ, ಎಲ್ಲದಕ್ಕೂ ಕೂಡ ಸ್ತ್ರೀ ಹೆಸರನ್ನು ಕೂಡ ಇಡಲಾಗಿದೆ. ಕಾವೇರಿ ಸ್ತ್ರೀ ಹೆಸರು. ಹಾಗಾಗಿ ಈ ರೀತಿ ಕಾವೇರಿ ನದಿ ಕಂಪ್ಲೀಟ್ ಆಗಿ ಭರ್ತಿ ಆಗಿರುವ ಸಂದರ್ಭದಲ್ಲಿ ಅದನ್ನು ಮುತ್ತೈದೆಗೆ ಹೋಲಿಕೆ ಮಾಡಲಾಗುತ್ತೆ. ಹಾಗಾಗಿ ಬಾಗಿನ ಅರ್ಪಣೆ ಮಾಡಲಾಗುತ್ತೆ. ಪ್ರಮುಖವಾಗಿ ಒಂಥರ ತುಂಬು ಗರ್ಭಿಣಿಗೆ ಕೊಡುವಂಥ ಬಾಗಿನ ಅಂತ. ಸೊ ಅದು ಸಂಪ್ರದಾಯ 1979ರಿಂದಲೂ ಕೂಡ ರಾಜ್ಯದಲ್ಲಿ ದೇವರಾಜು ಅರಸೋವರ ಕಾಲದಿಂದ ಪ್ರಾರಂಭ ಆಗಿರೋದು ಈ ಸಂಪ್ರದಾಯ, ಬಾಗಿನ ಅರ್ಪಣೆ ಮಾಡುವಂತಹ ಸಂಪ್ರದಾಯ. ಅದನ್ನ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರೇ ಸಿಎಂ ಆದರೂ ಕೂಡ ಆ ಸಿಎಂಗಳು ಜಲಾಶಯಗಳು ಭರ್ತಿಯಾದಂತಹ ಸಂದರ್ಭದಲ್ಲೇ ಈ ರೀತಿ ಬಾಗಿನ ಅರ್ಪಣೆ ಮಾಡುವಂತಹ ಸಂಪ್ರದಾಯಗಳು ನಡ್ಕೊಂಡು ಬಂದಿದೆ. ಅದರಂತೆ ಈಗ ಸಿದ್ದರಾಮಯ್ಯನವರು ಕೂಡ ಬಾಗಿನ ಅರ್ಪಣೆ ಮಾಡ್ತಿದ್ದಾರೆ. ಬಟ್ ಬಹಳ ವಿಶೇಷ ಅಂದ್ರೆ ಜೂನ್ ತಿಂಗಳಲ್ಲಿ ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿದಾಗ ಜೂನ್ ತಿಂಗಳಲ್ಲಿ ಯಾವತ್ತೂ ಕೂಡ ಈ ರೀತಿ ಜಲಾಶಯ ಭರ್ತಿಯಾಗಿದ್ದೇ ಇಲ್ಲ ಅಂತೆ. ಆದರೆ ಈಗ ಫಸ್ಟ್ ಟೈಮ್ ಜೂನ್ ತಿಂಗಳಲ್ಲಿ ಜಲಾಶಯ ಭರ್ತಿಯಾಗಿದೆ. ಫಸ್ಟ್ ಟೈಮ್ ಒಬ್ಬರು ಸಿಎಂ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಣೆ ಮಾಡ್ತಿದ್ದಾರೆ ಎನ್ನುವಂತಹ ದಾಖಲೆಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಿದ್ದಾರೆ ಅನ್ನೋದು ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿ ಸಿಂಗಾರ ಮಾಡಿರ್ತಾರೆ. ಒಂದು ರೀತಿ ಮದುವೆ ಕಾರ್ಯಕ್ರಮ ನಡೆಯುತ್ತೇನೋ ಆ ಮಟ್ಟಿಗೆ ಸಿದ್ಧತೆಗಳಾಗಿರುತ್ತೆ. ಒಂದು ಕಡೆ ಬಿಗಿ ಭದ್ರತೆ ಇರುತ್ತೆ, ಪೊಲೀಸ್ ವ್ಯವಸ್ಥೆ ಇರುತ್ತೆ. ಎಲ್ಲ ದೃಶ್ಯಗಳನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮೋಸ್ಟ್ಲಿ ಸಿದ್ದರಾಮಯ್ಯನವರ ಹಲವು ದಾಖಲೆಗಳನ್ನು ಗಮನಿಸ್ತಾ ಇದ್ವಿ. ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವಂತಹ ಸಿಎಂ, ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಅಂತ. ಬಟ್ ಈಗ ಮತ್ತೊಂದು ಇತಿಹಾಸಕ್ಕೆ ಸಾಕ್ಷಿ ಆಗ್ತಿದ್ದಾರೆ, ಮತ್ತೊಂದು ದಾಖಲೆಗೆ ಸಾಕ್ಷಿ ಆಗ್ತಿದ್ದಾರೆ ಸಿದ್ದರಾಮಯ್ಯನವರು. ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಣೆ ಮೊದಲ ಬಾರಿಯಂತೆ. ಯಾವ ರೀತಿ ಸಿದ್ಧತೆ ಆಗಿದೆ, ಯಾವ ರೀತಿ ಭದ್ರತೆ ಒದಗಿಸಲಾಗಿದೆ, ಆ ವಿಶೇಷತೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಏನು ಇವತ್ತು ಮಂಡ್ಯ ಜಿಲ್ಲೆಯ ಜೀವನ ನಡೆಸಿದ ಕೆಆರ್ಎಸ್ ಜಲಾಶಯ ಅದು ಕೂಡ ಜೂನ್ ತಿಂಗಳಲ್ಲೇ ಅವಧಿಗೂ ಮುನ್ನವೇ ಭರ್ತಿಯಾಗಿರುವಂತದ್ದು ಒಂದು ಕಡೆ ದಾಖಲೆ ಆದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸತತ 4ನೇ ಬಾರಿ ಸಿಎಂ ಆಗಿ ಏನು ತುಂಬಿದಂತ ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸುವುದು ಕೂಡ ದಾಖಲೆ ಅನಿಸುತ್ತೆ. ಯಾಕೆಂದ್ರೆ ಯಡಿಯೂರಪ್ಪ ಬಿಟ್ರೆ 4ನೇ ಬಾರಿ ಮುಖ್ಯಮಂತ್ರಿಯಾಗಿ ಬಾಗಿನ ಅರ್ಪಿಸಿರುವಂತಹ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ರು ಅಂತ ಹೇಳ್ಬೋದು. ಏನೀಗಾಗಲೇ ಕೂಡ ಕೆಆರ್ಎಸ್ ಜಲಾಶಯ 124.80 ಅಡಿಗಳ ಗರಿಷ್ಠ ಮಟ್ಟದ ನೀರನ್ನ ಹೊಂದಿ ಇವಾಗ ತುಂಬಿ ತುಳುಕ್ತಾ ಇದೆ. ಈ ಒಂದು ತುಂಬಿ ತುಳುಕುತ್ತಿರುವಂತ ಕಾವೇರಿಗೆ ಇವತ್ತು ಸಿಎಂ ಸೇರಿದಂತೆ ಡಿಸಿಎಂ ಹಾಗೂ ಸಚಿವ ಸಂಪುಟದ ಹಲವು ಸದಸ್ಯರೆಲ್ಲರೂ ಕೂಡ ಇವತ್ತು ಆಗಮಿಸಿ ಏನಿವತ್ತು ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ 11:30ಕ್ಕೆ ಸಲ್ಲುವಂತ ಒಂದು ಅಭಿಜಿತ್ ಶುಭಲಗ್ನದಲ್ಲಿ ಕಾವೇರಿ ನದಿಗೆ ಬಾಗಿನ ಅರ್ಪಿಸುವಂತ ಕೆಲಸವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಏನೀಗಾಗಲೇ ಕೂಡ ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಆಗಮಿಸುವ ಹಿನ್ನೆಲೆಯಲ್ಲಿ
ಒಂದು KRS ಡ್ಯಾಮ್ ಅನ್ನ ಒಂದು ನವ ಮಧುವಣ ಗೀತೆಯಿಂದ ಸಿಂಗಾರ ಮಾಡಿದ್ದಾರೆ. ಏನು ಡ್ಯಾಮ್ ಮೇಲ್ಗಡೆ ಕನ್ನಡದ ಬಾವುಟಗಳನ್ನ ಹಾಕಿದ್ರೆ, ಮತ್ತೊಂದು ಕಡೆ ಡ್ಯಾಮ್ ಮೇಲಿನ ಏನಿದೆ ರಸ್ತೆ ಇದೆ ಅಲ್ಲಿ ಬಾಗಿನ ಅರ್ಪಿಸುವ ಸ್ಥಳವರೆಗೂ ಕೂಡ ರೆಡ್ ಕಾರ್ಪೆಟ್ ಅನ್ನ ಹಾಸಿ ಸ್ವಾಗತಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿರುವಂತದ್ದು. ಈಗಾಗಲೇ ಕೂಡ ಈ ಸ್ಥಳದಲ್ಲಿ ಒಂದು ಬರದ ಸಿದ್ಧತೆಗಳೆಲ್ಲವೂ ನಡೆದು ಬಾಗಿನ ಅರ್ಪಿಸಲಿಕ್ಕೂ ಕೂಡ ಸಕಲ ತಯಾರಿಯನ್ನು ಕೂಡ ಕಾವೇರಿ ನೀರಾವರಿ ನಿಗಮ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನಿಂದ ಹೊರಟು 10ವರೆಗೆ ಮೈಸೂರಿನ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ಬಸ್ನ ಮೂಲಕ KRSಗೆ ಆಗಮಿಸುವಂತ ಕಾರ್ಯಕ್ರಮ ಇರುವಂತದ್ದು. ಈಗಾಗಲೇ ಕೂಡ ಅಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. KRSಗೆ ಬರುವಂತಹ ಸಿದ್ದರಾಮಯ್ಯ ಮೊದಲು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಬಳಿಕ ಏನು ಕಾವೇರಿ ತುಂಬಿದಂತ ಕಾವೇರಿಗೆ ಡ್ಯಾಮ್ ಮೇಲಿಂದ ಒಂದು ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಆ ವೇದಿಕೆ ಮೇಲಿಂದ ಒಂದು ಬಾಗಿನ ಅರ್ಪಿಸುವಂತ ಕೆಲಸಕ್ಕೆ ಮುಂದಾಗಲಿದ್ದಾರೆ. ಹೀಗಾಗಿನೇ ಕೂಡ ಏನಿವತ್ತು ತುಂಬಿ ತುಳುತ್ತಿರುವಂತಹ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಒಂದು ವಾಡಿಕೆ ಇರುವಂತದ್ದು. ಏನೀಗ ಪಟ್ಟಣದ ಪ್ರಸಿದ್ಧ ಅರ್ಚಕರಾಗಿರುವಂತಹ ಡಾಕ್ಟರ್ ಬಾಲಪ್ರಕಾಶ್ ಶರ್ಮರವರ ಒಂದು ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಕಾವೇರಿ ಮಾತೆಗೆ ಜರುಗಿ ಬಳಿಕ ಬಾಗಿನ ಅರ್ಪಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಏನು ಡ್ಯಾಮ್ ಕೆಳಗೆ ನಿರ್ಮಿಸುವಂತ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಭಾಗವಾಗಿ ಒಂದು ಶುಭ ಸಂದೇಶವನ್ನ ಕೊಡುವಂತದ್ದು. ಈಗ ಯಾಕೆ ಅಂದ್ರೆ ಕಾವೇರಿ ಈ ಬಾರಿ ಅವಧಿಗೂ ಮುನ್ನವೇ ಭರ್ತಿಯಾಗಿರುವಂತದ್ದು ನಿಜಕ್ಕೂ ಕೂಡ ಈ ಭಾಗದ ಜನರಲ್ಲಿ ಒಂದು ರೀತಿಯ ಸಂತಸವನ್ನ ಮನೆ ಮಾಡಿದೆ. ಈಗಾಗಲೇ ಕೂಡ ಕಾವೇರಿ ನದಿಯಿಂದಲೂ ಕೂಡ ಸಾಕಷ್ಟು ಒಳಹರಿವು ಮತ್ತೆ ಹೊರಹರಿವು ಇರುವಂತದ್ದು. ಏನು ಈಗ ಕಾವೇರಿ ನದಿಗೆ ಸಾಕಷ್ಟು ಪ್ರಮಾಣದ ನೀರನ್ನು ಬಿಟ್ಟಿರೋದ್ರಿಂದ ಕೂಡ ನದಿ ಪಾತ್ರದಲ್ಲೂ ಕೂಡ ಪ್ರವಾಹದ ಆತಂಕ ಇರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಕಾವೇರಿ ನದಿ ಅವಧಿಗೂ ಮುನ್ನವೇ ಭರ್ತಿಯಾಗಿ KRS ಡ್ಯಾಮ್ ತುಂಬಿ ತುಳುಕ್ತಾ ಇರುವಂತದ್ದು ಈ ಬಾರಿಯ ಒಂದು ವಿಶೇಷ ದಾಖಲೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ರಾಘವೇಂದ್ರ.